ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಜೈಲೂಟ ಫಿಕ್ಸ್ ಅನ್ನುವಂತಹ ವಿಚಾರ ಇದು. ಮನೆಯೂಟದ ಕನಸನ್ನ ಕಾಣ್ತಾ ಇದ್ರು, ಬಟ್ ಆ ನಿರೀಕ್ಷೆ ಹುಸಿಯಾಗಿದೆ. ನಟ ದರ್ಶನ್ಗೆ ಜೈಲೂಟವೇ ಗತಿ. ಈ ರೀತಿ ಒಂದು ತೀರ್ಪನ್ನ ಆದೇಶವನ್ನ ಸದ್ಯಕ್ಕೆ ಕೋರ್ಟ್ ಕೊಟ್ಟಿದೆ. ನಟ ದರ್ಶನ್ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸಲಾಗಿದೆ, ಅಂದ್ರೆ ತಿರಸ್ಕರಿಸಲಾಗಿದೆ. ಮನೆಯೂಟ ಕೊಡೋದಕ್ಕೆ ಕೊಟ್ಟಂತಹ ಕಾರಣಗಳು ಕೋರ್ಟ್ಗೆ ಕನ್ವಿನ್ಸಿಂಗ್ ಆಗಿರ್ಲಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ದರ್ಶನ್ಗೆ ಇನ್ನಷ್ಟು ದಿನಗಳ ಕಾಲ ಜೈಲಿನ ಊಟವೇ ರುಚಿಸ್ಲಿಲ್ಲ ಅಂದ್ರೂ ಕೂಡ ಅದನ್ನೇ ತಿನ್ಬೇಕು, ಬೇರೆ ಆಪ್ಷನ್ಸ್ ಇಲ್ಲ ಅನ್ನುವಂತಹ ವಿಚಾರ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಬಿಕಾಸ್ ನಿರಂತರವಾಗಿ ವಾದ ಪ್ರತಿವಾದವನ್ನ ಈ ಇಡೀ ಪ್ರಕರಣದಲ್ಲಿ SPP ಅವರು ಕೂಡ ಮಾಡಿದ್ರು. ಆಮೇಲೆ ದರ್ಶನ್ ಪರ ವಕೀಲರು ರಾಘವೇಂದ್ರ ಅವರು ಕೂಡ ಸಲ್ಲಿಸಿದ್ರು. ಅನೇಕ ಎಕ್ಸಾಂಪಲ್ ಗಳನ್ನ ಕೋಟ್ ಮಾಡಿದ್ರು. ಈ ಕಡೆಗೆ SPP ಅವರಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಿಸನ್ ಆಕ್ಟ್ ಪ್ರಾವಿಷನ್ ಏನ್ ಹೇಳುತ್ತೆ, ಜೈಲಿನ ಮ್ಯಾನ್ಯುಯಲ್ ನಲ್ಲಿ ಏನೆಲ್ಲ ಪ್ರಾವಿಷನ್ಸ್ ಇದಾವೆ ಅನ್ನೋದನ್ನೆಲ್ಲ ತಿಳಿಸಿದ್ರು. ಫೈನಲಿ ವಾದ ಪ್ರತಿವಾದವನ್ನ ಆಲಿಸಿದಂತಹ ಕೋರ್ಟ್ ಇವತ್ತು ಆಪರೇಟಿವ್ ಪೋರ್ಷನ್ ನ ಮಾತ್ರ ಹೇಳಿದೆ, ಅಂದ್ರೆ ಅರ್ಜಿ ತಿರಸ್ಕಾರ ಅಂತ. ಮುಂದುವರೆದ ಭಾಗವಾಗಿ ದರ್ಶನ್ಗೆ ಮನೆಯೂಟ ನಿರಾಕರಿಸೋಕೆ ಕಾರಣ ಏನು, ದರ್ಶನ್ ಅರ್ಜಿ ವಜಾಗೊಳ್ಳೋದಕ್ಕೆ ಕಾರಣ ಏನು, ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ದರ್ಶನ್ಗೆ ಮನೆಯೂಟ ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನು ನಾವು ಹೇಳ್ತಾ ಇದ್ವಿ. ಬಟ್ ಕೋರ್ಟ್ ನಲ್ಲಿ SPP ಅವರು ಸಲ್ಲಿಸಿದಂತಹ ಯಾವ ವಾದ ಹೆಚ್ಚು ತೂಕವನ್ನ ತೂಗಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಈಗ ನಾವು ನೋಡ್ತಾ ಹೋಗೋಣ. ನೋಡಿ, ಈ ತೀರ್ಪು ಕೊಡೋದಕ್ಕೂ ಮುಂಚೆ ಡೀಟೇಲ್ಡ್ ಆಗಿ ರಿಪೋರ್ಟ್ ಅನ್ನ ಕೋರ್ಟ್ ತರಿಸ್ಕೊಂಡಿತ್ತು. ನೋಡ್ತಾ ಇದ್ದೀರಾ, ಜೈಲು ಕಾಯ್ದೆ ಪ್ರಕಾರ ಕೊಲೆ ಆರೋಪಿಗೆ ಮನೆಯೂಟವನ್ನ ಕೊಡುವಂತಿಲ್ಲ ಅನ್ನೋ ವಿಚಾರ ಮನವರಿಕೆ ಆಗಿದೆ. ಜೈಲು ಕಾಯ್ದೆ ಅಂದ್ರೆ ಜೈಲಿನ ಮ್ಯಾನ್ಯುಯಲ್ ಏನ್ ಹೇಳುತ್ತೆ ಅದರ ಪ್ರಕಾರ, ಅಂದ್ರೆ ಸೆಕ್ಷನ್ 728 ಪ್ರಕಾರ ಅದು ಜೈಲಧಿಕಾರಿಗಳ ವರದಿಯಲ್ಲಿ ಮನೆಯೂಟದ ಅವಶ್ಯಕತೆ ಇಲ್ಲ ಅಂತ ಪ್ರಸ್ತಾಪ ಕೂಡ ಆಗಿದೆ. ಜೈಲಧಿಕಾರಿಗಳಿಂದ ಈ ಊಟದ ಗುಣಮಟ್ಟದ ಬಗ್ಗೆ ಕೂಡ ಪ್ರಶ್ನೆ ಎತ್ತಲಾಗಿತ್ತು. ಮನೆಯೂಟ ಸಂಬಂಧ ಸಲ್ಲಿಕೆ ಆಗದ ಪೂರಕ ವೈದ್ಯಕೀಯ ಪ್ರಮಾಣ ಪತ್ರ ಕೂಡ ಇವರಿಗೆ ಹಿನ್ನಡೆ ಆಗೋದಕ್ಕೆ ಪ್ರಮುಖ ಕಾರಣ ಆಗ್ತಾ ಇದೆ. ಮನೆಯೂಟ ಸಂಬಂಧ ಯಾವ ಕಾರಣಕ್ಕೆ ಅವ್ರಿಗೆ ಏನೇನ್ ರೀಸನ್ಸ್ ಇದೆ, ಅದು ಪರ್ಮನೆಂಟ್ ಆರೋಗ್ಯ ಸಮಸ್ಯೆನಾ ಅಥವಾ ತಾತ್ಕಾಲಿಕ ಆರೋಗ್ಯ ಸಮಸ್ಯೆನಾ ಅಂತ ಬೈಫೋರ್ಗೇಟ್ ಮಾಡೋದಕ್ಕೆ ದರ್ಶನ್ ಪರ ವಕೀಲರು ಸೋತಿದ್ದಾರೆ. ಇಲ್ಲಿ ಈ ಎಲ್ಲಾ ಕಾರಣಗಳನ್ನ ಮುಂದಿಟ್ಕೊಂಡು ಮನೆಯೂಟದ ಅರ್ಜಿಯನ್ನ ನಿರಾಕರಿಸಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸೊ ಅವ್ರು ಹೇಳ್ತಾ ಇರೋದಿಷ್ಟು, ಜೈಲಿನ ಕಾಯ್ದೆ ಪ್ರಕಾರ ಈ ಮನೆ ಊಟ ಕೊಡೋದಕ್ಕೆ ಆಪ್ಷನ್ ಇಲ್ಲ ಅಂತ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಮುರಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮುರಳಿ, ಕರ್ನಾಟಕದ ಯಾವ ಕೈದಿಗಳಿಗೂ ಇಲ್ಲಿ ತನಕ ಮನೆ ಊಟ ಕೊಟ್ಟಂತಹ ವಿಚಾರ ಅಥವಾ ಡೈರೆಕ್ಷನ್ ಕೊಟ್ಟಂತಹ ವಿಚಾರ ಎಕ್ಸಾಂಪಲೇ ಇಲ್ಲ. ಸೊ ಈ ಪ್ರಕರಣವನ್ನು ನಾವು ಇದೇ ಕಾರಣಕ್ಕೆ ವಿಶೇಷವಾಗಿ ನೋಡ್ತಾ ಇದ್ವಿ. ಉಳಿದಂತೆ ಏನೇನ್ ಕಾರಣಗಳನ್ನ ಕೋರ್ಟ್ ಕೊಟ್ಟಿದೆ, ಮತ್ತೆ SPP ಅವರ ಯಾವ ವಾದ ಹೆಚ್ಚು ತೂಗಿದೆ ಅಂತ ಇದೆ. ಮಮತಾ, ಪ್ರಮುಖವಾಗಿ ಇಲ್ಲಿ ಹೇಳಿರುವಂಥದ್ದು ಜೈಲಿನ ಮ್ಯಾನ್ಯುಯಲ್ನಲ್ಲಿ ಒಂದಷ್ಟು ಮಾಹಿತಿಗಳನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಜೊತೆಗೆ ಯಾವ್ಯಾವ ಆರೋಪಿಗಳಿಗೆ ಈ ಮನೆ ಊಟದ ಪ್ರೊವೈಡನ್ನು ಮಾಡ್ಬೋದು, ಜೊತೆಗೆ ಯಾವ್ಯಾವ ಆರೋಪಿಗಳಿಗೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಮಮತಾ, ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರ ಕೊಲೆಯ ಆರೋಪಿಗಳಿಗೆ ಮತ್ತು ಅತ್ಯಾಚಾರ ಮಾಡಿ ಜೈಲಿಗೆ ಸೇರಿದಂಥ ಆರೋಪಿಗೆ ಮತ್ತು ಡ್ರಗ್ಸ್ನ ಹಂಚಿಕೆ ಮಾಡಿ NDPS ಆಕ್ಟ್ನ ಅಡಿಯಲ್ಲಿ ಜೈಲು ಸೇರಿದಂಥ ಆರೋಪಿಗಳಿಗೆ, ಈ ಮೂವರು ಪ್ರಕರಣಗಳಲ್ಲಿ ಸೇರಿದಂಥ ಆರೋಪಿಗಳೇನಿದ್ದಾರೆ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಮನೆ ಊಟವನ್ನು ಪ್ರೊವೈಡ್ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಆ ರೀತಿ ಏನಾದರೂ ಬಂದ್ರೆ ಅದನ್ನ ಜೈಲ್ ಸೂಪರ್ಡೆಂಟ್ ಇರ್ಬೋದು ಅಥವಾ ಜೈಲಿನ ಅಧೀಕ್ಷಕರು ಯಾರಿರ್ತಾರೆ, ಅಂದ್ರೆ IGP ಯಾರಿರ್ತಾರೆ, ಅವರು ಅದನ್ನ ರಿಜೆಕ್ಟ್ ಅನ್ನ ಮಾಡಬೇಕು ಅಂತ ಹೇಳಿ ಜೈಲಿನ ಮ್ಯಾನ್ಯುಯಲ್ ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದೇ ರೀತಿಯ ವಿಚಾರ ಈಗ ದರ್ಶನ್ ಅವ್ರಿಗೂ ಕೂಡ ಪರಿಪಾಲಿಸಿರುವಂಥದ್ದು. ಯಾಕೆಂದ್ರೆ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲೇ ಜೈಲಿಗೆ ಹೋಗಿದ್ದಾರೆ. ಅದು ತನ್ನ ಗುಂಪನ್ನ ಸೇರಿಸಿಕೊಂಡು ಹತ್ಯೆಯನ್ನ ಮಾಡಿದ್ರು, ರೇಣುಕಾಸ್ವಾಮಿಯನ್ನ ಹತ್ಯೆಯನ್ನ ಮಾಡಿದ್ರು. ಕೊಲೆ ಆರೋಪದಲ್ಲಿ ಜೈಲು ಸೇರಿರೋ ಹಿನ್ನೆಲೆಯಲ್ಲಿ ಅವರಿಗೆ ಮೊದಲನೇ ಪಾಯಿಂಟ್ ರಿಜೆಕ್ಟ್ ಆಗ್ಲಿಕ್ಕೆ ಪ್ರಮುಖ ಕಾರಣ. ಇನ್ನು ಎರಡನೇ ಪಾಯಿಂಟ್ ಆಗಿ ದರ್ಶನ್ ಅವರು ಜೈಲಿಗೆ ಸೇರಿದ ಸಂದರ್ಭದಲ್ಲಿ, ಅಂದ್ರೆ ಜೂನ್ 22ನೇ ತಾರೀಕು ಅವರು ಜೈಲಿಗೆ ಸೇರ್ಕೊಳ್ತಾರೆ. ಅದಾದ ಬಳಿಕ ಅರ್ಜಿಯನ್ನು ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ನನಗೆ ತೀವ್ರವಾಗಿ ಅತಿಸಾರ ಭೇದಿ ಆಗ್ತಾ ಇದೆ, ಜೊತೆಗೆ ಜೈಲಿನ ಊಟ ಜೀರ್ಣ ಆಗ್ತಾ ಇಲ್ಲ, ಈ ರೀತಿಯ ಸಮಸ್ಯೆಗಳನ್ನ ಹೇಳ್ತಾ ಇದ್ರು. ಆದ್ರೆ ಜೈಲಾಧಿಕಾರಿಗಳು ಅವರ ಆರೋಗ್ಯ ಪ್ರಮಾಣ ಪತ್ರ ಏನಿತ್ತು ಅದನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಅಂದ್ರೆ ಈ ಅರ್ಜಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಸಲ್ಲಿಕೆಯನ್ನ ಮಾಡೋ ಸಂದರ್ಭದಲ್ಲಿ ದರ್ಶನ್ ಅವರು ಜೂನ್ 22ನೇ ತಾರೀಕಿನಿಂದ ಇಲ್ಲಿಯ ತನಕ ಕೂಡ ಎರಡು ಬಾರಿ ಜೈಲಿನ ಆಸ್ಪತ್ರೆ, ಅಂದ್ರೆ ಪರಪ್ನಗರದ ಒಳಗಡೆ ಇರುವಂತಹ ಜೈಲಿನ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಿರುವಂತದ್ದು. ಅದು ಒಂದು ಭುಜದ ನೋವು ಅಂತ ಹೇಳಿ, ಅಂದ್ರೆ ಅವರ ಆಪರೇಷನ್ ಆಗಿತ್ತು ಭುಜಕ್ಕೆ, ಆ ಆಪರೇಷನ್ಗೆ ಸಂಬಂಧಪಟ್ಟಂತೆ ಭುಜದ ನೋವು ಅಂತ ಹೇಳಿ ಒಂದು ಎಕ್ಸ್ರೇನ ಮಾಡಿಸ್ಲಿಕ್ಕೆ ಬಂದಿದ್ರು. ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನು ಈಗಾಗಲೇ ಕೊಟ್ಟಿದ್ದೀವಿ ಅನ್ನೋದು ಒಂದು ವಿಚಾರ. ಇನ್ನೊಂದು ಎರಡನೇದು ವಿಚಾರವಾಗಿ ಅವರಿಗೆ ವೈರಲ್ ಫೀವರ್ ಇತ್ತು, ಅದನ್ನ ಹೊರತುಪಡಿಸಿದೆ ಅವರು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತೆ ಅವರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಬೇದಿಯ ಪ್ರಾಬ್ಲಮ್ ಆಗಿರ್ಬೋದು
ಇರ್ಬೋದು, ಇದು ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇಲ್ಲ. ಜೊತೆಗೆ ಅವರಿಗೆ ಮನೆ ಊಟದ ಅವಶ್ಯಕತೆಗಳು ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಕಾಣ್ತದೆ. ಯಾಕೆಂದ್ರೆ ಅವರಿಗೆ ಜೈಲಿನಲ್ಲಿ ಸುಸಜ್ಜಿತವಾದ ಊಟವನ್ನ ಸುವ್ಯವಸ್ಥಿತವಾಗಿ ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಕೂಡ ಅವರು 3 ಪುಟಗಳ ವರದಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಇದು 2ನೇ ಅಂಶ. ಇನ್ನೊಂದು 3ನೇ ಅಂಶ ಏನಂದ್ರೆ ದರ್ಶನ್ ಅವರಿಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳಾಗಿದ್ದಾವೆ. ಯಾಕೆಂದ್ರೆ ಅವರು ಹೇಳ್ತಾ ಇರೋಂಥ ಬೇದಿ ಇರ್ಬೋದು ಅಥವಾ ಭುಜದ ನೋವು ಇರ್ಬೋದು ಅಥವಾ ಹಾಸಿಗೆಯನ್ನು ಪಡೆದುಕೊಳ್ಳೋದಕ್ಕೆ ಬೆನ್ನು ನೋವು, ಬ್ಯಾಕ್ ಪೇನ್ ಅಂತ ಏನು ಹೇಳ್ತಾ ಇದ್ರು, ಅದಕ್ಕೆ ಪೂರಕವಾದ ಯಾವುದೇ ರೀತಿಯ ಆರೋಗ್ಯ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ದರ್ಶನ್ ಪರ ವಕೀಲರು ಸಶಕ್ತರಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಈ 3 ಕಾರಣಗಳನ್ನ ಇಟ್ಕೊಂಡು ಅಂದ್ರೆ ರೀಸನ್ಸ್ ಅನ್ನ ಬರಿತಾ ಹೋಗಬೇಕು ಮಮತಾ. ಯಾಕಂದ್ರೆ ಯಾವುದೇ ಒಂದು ಆದೇಶವನ್ನು ಕೊಡಬೇಕಾದ ಸಂದರ್ಭದಲ್ಲಿ ಅದಕ್ಕೆ ಯಾವ ಕಾರಣಗಳಿಂದ ನಾನು ಈ ಅರ್ಜಿನ ವಜಾವನ್ನ ಮಾಡ್ತಾ ಇದ್ದೀನಿ ಅಂತೇಳಿ ರೀಸನ್ಸ್ ಅನ್ನ ಕೊಡಬೇಕು. ಈ 3 ರೀಸನ್ಸ್ ಗಳನ್ನ ಇಟ್ಕೊಂಡು ಈಗ ದರ್ಶನ್ ಅವರಿಗೆ ಅರ್ಜಿಯನ್ನು ವಜಾವನ್ನ ಮಾಡಿರುವಂತದ್ದು, ಜೈಲು ಊಟವನ್ನೇ ಗಟ್ಟಿಯಾಗಿ ಮಾಡಿರುವಂತದ್ದು. ಮಮತಾ, ಯಾಕೆ ದರ್ಶನ್ ಅವರು ಸಲ್ಲಿಸಿದಂತಹ ಅರ್ಜಿ ವಜಾ ಆಯ್ತು ಅನ್ನೋದ್ರ ಡೀಟೇಲ್ಸ್ ಇದು.